ನನ್ನ ಜೀವನದಾಗ ನಾನು 6ವರೆಗೆ ಇದ್ದಿದ್ದು ಮನುಷ್ಯನಲ್ಲ ನೋಡ್ರಿ. ಆದ್ರೆ ಈ ಸಿಂಬಾ ಬಂದಾಗಿಂದ ಡೈಲಿ 6ವರೆಗೆ ಹೇಳೋದಾಗೈತಿ. ಯಾಕಪ್ಪ ಅಂತಂದ್ರೆ ಈ ನನ್ನ ಮಗ ಸ್ವಲ್ಪ ಲೇಟ್ ಆದರೂ ಮನೆ ಮುಂದೆ ಒಂದಕ್ಕೆ ಮಾಡಿಬಿಡ್ತಾನ್ರಿಪ್ಪ. ಹಿಂಗಾಗಿ ಅವ್ನು ಒಂದಕ್ಕೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ಕಟ್ಟಿದೆ. ಕಟ್ಟಿ ಕಾಸಿನ ಟೈಮ್ ಆಗಿರ್ಕಿಲ್ಲ ಅಂತೇಳಿ ಮತ್ತೆ ಮನೆ ಲಾಕ್ ಮಾಡಿ ಮತ್ತೆ ಬಂದು ನನ್ನ ರೂಮ್ ಒಳಗೆ ಮಲ್ಕೊಂಡಿರಿ. ರೂಮಲ್ಲಿ ಮಲ್ಕೊಂಡೆ. ಆಮೇಲೆ ವಾಪಸ್ ಏಳೋದ್ರೊಳಗೆ 8:30 ಆಗಿಬಿಟ್ಟಿತ್ತು. ಸೊ ಲಗು ಎದ್ದೆ. ಎದ್ದು ಕಾಸು ನನ್ನ ಬೆಡ್ ಎಲ್ಲ ಮೊದಲು ಹೆಂಗಿತ್ತಲ್ಲ ಹಂಗೆ ಸರಿ ಮಾಡಿಟ್ಟೆ. ಸೊ ಲೈಟ್ ಎಲ್ಲ ಆಫ್ ಮಾಡಿದೆ. ಮತ್ತೆ ಆಫ್ ಮಾಡಿ ಹಂಗೆ ಬ್ರಷ್ ಮಾಡಕ್ಕೆ ಹೋದೆ ರೀ. ಬ್ರಷ್ ಮಾಡ್ಕೊಂತ ಆಮೇಲೆ ನಂಗೆ ನೆನಪಾತು, ನಮ್ಮ ಫ್ರೆಂಡ್ ಒಬ್ಬ ಮಂಡಿ ಬಂದಾಗ ಹೆಡ್ಫೋನ್ ಇಲ್ಲೇ ಮನೆಯಾಗ ಬಿಟ್ಟು ಹೋಗ್ಬಿಡ್ತ. ಸೊ ಅದನ್ನ ಇವತ್ತು ಬಸ್ಸಿಗೆ ಪಾರ್ಸಲ್ ಹಾಕೋದಿತ್ತು ರೀ. ಸೊ ಅದನ್ನ ತೊಗೊಂಡು ಕಾಸು ನಾನು ಬಸ್ ವೇಟ್ ಮಾಡಕ್ಕಂತ ಹೋದೆ. ಆದ್ರೆ ಏನು ಮಾಡಿದ್ರಿ, ಭಾಳ ಹೊತ್ತು ವೇಟ್ ಮಾಡಿದ್ರು ಬಸ್ ಬರಲಿಲ್ಲ. ಏನಪ್ಪ ಕಾರಣ ಅಂತಂದ್ರೆ ಬಸ್ ಪಂಚರ್ ಆಗಿತ್ತಂತ ಇವತ್ತು. ಸೊ ನಾನು ಬ್ಯಾಡ್ಲಾಗ ಇವತ್ತು ಕಾಸು ಮತ್ತೆ ಮನೆಗೆ ಬಂದೆ. ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಐತಲ್ಲ ನಂಗೆ ಚಾ ಮಾಡಿ ಇಟ್ಟಿದ್ರು. ಸೊ ಹಂಗೆ ವ್ಯೂ ನೋಡ್ಕೊಂತ ಸ್ವಲ್ಪ ಚಾ ಕೊಡಿದೆ. ಮತ್ತು ಇವತ್ತಿನ ಸಂಕಷ್ಟಿ ಅಂತ ಅಂದ್ರಿಪ್ಪ ಮನ್ಯಾಗ. ಸೊ ಲಗುನ ರೆಡಿಯಾಗಿ ನಮ್ಮ ಮಮ್ಮಿನ ಕರ್ಕೊಂಡು ಗುಡಿಗೆ ಹೋದಿರಿ. ನಾನು ಗಣಪತಿ ಗುಡಿ ನೋಡ್ರಿ, ನೀವು ಇಲ್ಲಿ ಗಣಪತಿ ಗುಡಿ ನೋಡ್ಬೋದು. ಹಂಗೆ ದೇವ್ರಿಗೊಂದು ಸಾಮಾಡ್ರಿ. ಸಾಮಾಡ್ ಕಾಸು ಮತ್ತೆ ವಾಪಸ್ ನಾ ಮನೆಗೆ ಬಂದಿರಿ. ಮನೆಗೆ ಬಂದ್ಕೊಳ್ಳೆ ಮಮ್ಮಿ ನೋಡ್ರಿ ಸಿಂಬಾಗ ಮಾತಾಡ್ತಾರೆ.